ಸ್ಯಾಂಡಲ್ವುಡ್ ನಲ್ಲಿ ಮೀ ಟೂ ಪ್ರಕರಣದ ವಿಚಾರ ಭಾರಿ ಚರ್ಚೆಗೆ ಗ್ರಾಸ ಆಗ್ತಾ ಇರೋದು ಒಂದು ಕಡೆ. ಆದ್ರೆ ಇವತ್ತು ಸಭೆ ನಡೀತಾ ಇದ್ದ ಸಂದರ್ಭದಲ್ಲಿ ನಿರ್ಮಾಪಕರು ವರ್ಸಸ್ ನಟಿಯರು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಹಿಳಾ ಆಯೋಗದ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆಯನ್ನ ಕರೆಯಲಾಗಿತ್ತು. ಸಭೆಯಲ್ಲಿ ನಿರ್ಮಾಪಕರು ಹಾಗೇನೆ ಚಿತ್ರೋದ್ಯಮರ ಹಲವರು ಆಗಮಿಸಿದ್ರು. ಇವರನ್ನ ಯಾಕೆ ಕರೆದ್ರಿ ಅನ್ನುವಂಥದ್ದು ಈಗ ನಟಿಯರ ಪ್ರಶ್ನೆಯಾಗಿತ್ತು. ಅಂದ್ರೆ ಮುಕ್ತವಾಗಿ ಮಾತಾಡೋದಕ್ಕಾಗೋದಿಲ್ಲ, ಏನೆಲ್ಲ ದೌರ್ಜನ್ಯ ಆಗಿದೆ ಅನ್ನೋದನ್ನ ಮುಕ್ತವಾಗಿ ತಿಳಿಸೋದಕ್ಕಾಗೋದಿಲ್ಲ ಅಂತ ಅವರು ಈ ನಿರ್ಮಾಪಕರು ಬಂದಿದ್ದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಂತೆ ಅಲ್ಲಿ ಒಂದು ರೀತಿಯ ಜಟಾಪಟಿಯ ಪರಿಸ್ಥಿತಿಯೇ ನಿರ್ಮಾಣ ಆಯಿತು. ಫೈರ್ ಸಂಸ್ಥೆ ವಿರುದ್ಧ ನಿರ್ಮಾಪಕರು ಕೆಂಡಾಮಂಡಲ ಆದರೂ ವಾಣಿಜ್ಯ ಮಂಡಳಿ ಸಭೆಯಿಂದ ರಾಕ್ ಲೈನ್ ವೆಂಕಟೇಶ್ ಎದ್ದು ಹೋದ್ರು. ನಮಗೆ ಸಮಿತಿಯ ಅಗತ್ಯ ಇಲ್ಲ ಅಂತ ಸಾರಾ ಗೋವಿಂದ ಖಡಕ್ ಆಗಿ ಹೇಳಿದ್ರು. ಕನ್ನಡ ಸಿನಿಮಾ ರಂಗದಲ್ಲಿ ಬಾಷ್ ಕಮಿಟಿ ಮಾಡಬೇಕು. ಇವತ್ತಿನ ಸಭೆಗೆ ಕಡಿಮೆ ನಟಿಯರು ಬಂದಿದ್ದಾರೆ, ಇಲ್ಲೊಂದು ಕಮಿಟಿ ಆದಾಗ ಎಲ್ಲರೂ ಬರಬೇಕು ಅಂತ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಅವರು ಹೇಳಿಕೆಯನ್ನ ಕೊಟ್ಟರು. ಈ ಸಂದರ್ಭದಲ್ಲಿ ಸಾರಾ ಗೋವಿಂದ್ ನಮಗೆ ಸಮಿತಿಯ ಅಗತ್ಯ ಇಲ್ಲ ಅಂತ ಹೇಳಿದರು. ಕಾರಣ ಇಷ್ಟೇ, ಚಂದನವನದಲ್ಲಿ ಈ ರೀತಿ ಇಲ್ಲ ಅನ್ನುವಂಥದ್ದು ಇವರ ಬಲವಾದ ನಂಬಿಕೆ ಮತ್ತು ಇವರ ನಿಲುವು. ಹೀಗಾಗಿ ಈ ರೀತಿಯ ಜಟಾಪಟಿಯಲ್ಲಿ ನಡೆದಿದೆ. ಎಲ್ಲರೂ ಅಷ್ಟೇ ಕರೀತಾರೆ. ಆಮೇಲೆ ಮೀಟಿಂಗ್ ಯಾಕಂದ್ರೆ ಅಲ್ಲಿ ಮೆಂಬರ್ಸ್ ಮೀಟಿಂಗ್ ಸ್ಟೇಜ್ ಮೇಲೆ ಎಲ್ಲರೂ ಅಷ್ಟೇ ಕರೀತಾರೆ. ಆಮೇಲೆ ಮೀಟಿಂಗ್ ಯಾಕಂದ್ರೆ ಅಲ್ಲಿ ಮೆಂಬರ್ಸ್ ಮೀಟಿಂಗ್ ಚರ್ಚೆಗಳಾಗಬೇಕು. ಚರ್ಚೆಗಳು ಒಂದು ನಿಮಿಷ ಕೇಳಿಮ್ಮ ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು. ಫಲಪ್ರದಾನ ಆಗೋದು ಯಾವಾಗ ಅಂದ್ರೆ ಚರ್ಚೆಗಳಾಗಬೇಕು. ಚರ್ಚೆಗಳಾದ್ಮೇಲೆ ಒಬ್ರು ಘರ್ಷಣೆ ಅಂತಲ್ಲ. ಇಲ್ಲಿ ಕೂತಿರೋದು ಒಬ್ಬೊಬ್ರು ಒಂದೊಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ, ಮಾತು ಯಾವ ರೀತಿ ಡೆಲಿವರಿ ಮಾಡ್ತಾರೆ. ಸೊ ಒಬ್ಬೊಬ್ರು ಒಂದೊಂಥರ ಮಾತಾಡ್ತಾರೆ. ಅದಕ್ಕೆ ಅಧ್ಯಕ್ಷರಿದ್ದಾರೆ, ನಮ್ಮ ಚೇಂಬರ್ ಅಧ್ಯಕ್ಷರಿದ್ದಾರೆ, ಸಂಬಂಧಪಟ್ಟಂತ ನಮ್ಮ ಯಾವುದೇ ಇಲ್ಲಿನ ಚರ್ಚೆ ನಡೆಯುವಾಗ ಜಾಸ್ತಿ ಔಟ್ ಆಫ್ ದಿ ಒಂದ್ ನಿಮಿಷ ಔಟ್ ಆಫ್ ದಿ ವೇ ಹೋದಾಗಮ್ಮ, ಟಾಪಿಕ್ ಬಿಟ್ಟು ಔಟ್ ಆಫ್ ದಿ ವೇ ಹೋದಾಗ ಅವ್ರಿಗೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಏನಂತ ಆ ಥರದ್ದೆಲ್ಲ ಏನಾಗಿಲ್ಲ. ನಿಮ್ಗೆ ಇನ್ನೂ ಹೋಗ್ತಾ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಇನ್ನೂ ಕ್ಲಿಯರ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ನಮ್ಮ ಪ್ರಕಾರ ಸಕ್ಸಸ್ ಆಗೋದು ಯಾವಾಗ ಗೊತ್ತಮ್ಮ, ಚರ್ಚೆಗಳಾಗಬೇಕು. ಚರ್ಚೆಗಳು ಒಂದ್ ನಿಮಿಷ ಕೇಳಿಮ್ಮ ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು. ಫಲಪ್ರದಾನ ಆಗೋದು ಯಾವಾಗ ಅಂದ್ರೆ ಚರ್ಚೆಗಳಾಗಬೇಕು. ಚರ್ಚೆಗಳಾದ್ಮೇಲೆ ಒಬ್ರು ಘರ್ಷಣೆ ಅಂತಲ್ಲ. ಇಲ್ಲಿ ಕೂತಿರೋದು ಒಬ್ಬೊಬ್ರು ಒಂದೊಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ, ಮಾತು ಯಾವ ರೀತಿ ಡೆಲಿವರಿ ಮಾಡ್ತಾರೆ. ಸೊ ಒಬ್ಬೊಬ್ರು ಒಂದೊಂಥರ ಮಾತಾಡ್ತಾರೆ. ಅದಕ್ಕೆ ಅಧ್ಯಕ್ಷರಿದ್ದಾರೆ, ನಮ್ಮ ಚೇಂಬರ್ ಅಧ್ಯಕ್ಷರಿದ್ದಾರೆ, ಸಂಬಂಧಪಟ್ಟಂತ ನಮ್ಮ ಯಾವುದೇ ಇಲ್ಲಿನ ಚರ್ಚೆ ನಡೆಯುವಾಗ ಜಾಸ್ತಿ ಔಟ್ ಆಫ್ ದಿ ಒಂದ್ ನಿಮಿಷ ಔಟ್ ಆಫ್ ದಿ ವೇ ಹೋದಾಗಮ್ಮ, ಟಾಪಿಕ್ ಬಿಟ್ಟು ಔಟ್ ಆಫ್ ದಿ ವೇ ಹೋದಾಗ ಅವ್ರಿಗೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಏನಂತ ಅಸೋಸಿಯೇಟ್ ಡೈರೆಕ್ಟರ್ಸ್ ಆಗಲಿ ಯಾರೇ ಮಹಿಳೆ ಇದ್ರು ಎಲ್ಲರೂ ನಂಬರ್ ಇಸ್ಕೊಂಡು ವಿಳಾಸ ಇಟ್ಕೊಂಡು ಒಂದು ಕಾನ್ಫಿಡೆಂಟ್ ಆಗಿ ಒಂದು ಸರ್ವೆ ಮಾಡ್ತೀವಿ ಅಂತ ಹೇಳಿ, ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್ ಆ್ಯಕ್ಚುಲಿ. ಅದು ಸರ್ವೆ ಮಾಡಿದಾಗ ಗೊತ್ತಾಗುತ್ತೆ. ಇಲ್ಲಿ ಪುರುಷರು ಬಂದವರೆಲ್ಲ ಹೇಳ್ತಿದ್ದು ನಮ್ಮ ಸಮಸ್ಯೆನೇ ಇಲ್ಲ, ಯಾರು ಹೆಣ್ಮಕ್ಳು ಕಿರುಕುಳನೇ ಆಗಿಲ್ಲ, ನಾವು ಯಾರನ್ನೂ ಎಕ್ಸ್ಪ್ಲಾಯ್ಟ್ ಮಾಡಿಲ್ಲ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿಲ್ಲ, ನಿಮ್ಮ ಜರ್ನಲಿಸ್ಟ್ ಫೀಲ್ಡಲ್ಲೇ ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲ ಕಡೆಯೂ ಎಲ್ಲ ಕ್ಷೇತ್ರದಲ್ಲೂ ಒಂದು ಇದ್ದೇ ಇರುತ್ತೆ, ದೌರ್ಜನ್ಯ ಆಗ್ತಾನೆ ಇರುತ್ತೆ, ದಬ್ಬಳಕೆ ಆಗ್ತಾನೆ ಇರುತ್ತೆ. ಅದಕ್ಕೆ ಒಂದು ಸೇಫ್ಟಿ ಕೊಡಬೇಕು ಅಂತ ನಾವು ಹೇಳಿದ್ದೀವಿ, ಆಗಬೇಕು ಒಂದು ರಚನೆ ಆಗಬೇಕು ಅಂತ. ಈಗ ಈ ಸ್ಟೇಜಿಗೆ ಬಂದಿದೆ, ಒಂದು ಸರ್ವೆ ಮಾಡ್ತೀವಿ ಅಂದರೆ 15 ದಿನದಲ್ಲಿ ಚೇಂಬರ್ ಅವ್ರು ಬರೀತೀನಿ ಅಂತ ಹೇಳಿದ್ದಾರೆ. ಏನಕ್ಕೆ ಮಾಡ್ಬೋದು ಮಾಡಲ್ಲ ಅಂತ ನಾವು ಹೇಳ್ದಂಗೆ ಒಂದು ನಿವೃತ್ತಿಯಾದ ಜಡ್ಜ್ ಆಗಲಿ, ಒಂದು NGO ಆಗಲಿ, ಒಂದು ಇಲ್ಲಿ ಸೀನಿಯರ್ ಮಹಿಳೆಯವರಾಗಲಿ, ಒಂದು ಸ್ವಲ್ಪ ಪುರುಷರು ಇರಬೇಕು. ಯಾಕಂದರೆ ನಮಗೆ ಬಯಸ್ಸಾಗಿರಬೇಕು. ನಾವು ಬರೀ ಮಹಿಳೆಯರು ಹಾಕೊಂಡು ಹೋರಾಟ ಮಾಡೋದಲ್ಲ, ಅಲ್ಲಿ ಆ ಕಮಿಟಿಯಲ್ಲಿ ಪುರುಷರು ಇರ್ಬೋದು. ನನ್ನ ಪ್ರಕಾರ ನಾನು ಹೇಳಿದ್ದು ಚೇಂಬರಲ್ಲೂ ಒಂದಿಬ್ಬರು ರೆಪ್ರೆಸೆಂಟ್ ಆಗಲಿ, ಒಂದು ಸಪ್ರೇಟ್ ಕಮಿಟಿ ಆಗಲಿ ಅಂತ. ಅದನ್ನೇ ಅವ್ರು ಪಾಶ್ ಅಂತ ಹೇಳ್ತಾರೆ. ಪಾಶ್ ಅಂತ ಆಗದೆ ಇರ್ಬೋದು, ಯಾಕಂದರೆ ಈ ಪಾಶ್ ಇಸ್ ರಿಕ್ವೈರ್ಡ್ ಫಾರ್ ಇಂಡಸ್ಟ್ರಿ ಸ್ಟೇಟಸ್ ಇದ್ದರೆ ಮಾತ್ರ ಆಗುತ್ತೆ. ಸೊ ಯಾವುದೇ ಒಂದು ಕಮಿಟಿ ರಚನೆ ಆಗೋದಂತೂ ಖಂಡಿತ ಆಗುತ್ತೆ. ಆಗದಿಲ್ಲ ಅಂದರೆ ನಮ್ಮ ಪ್ರೆಷರ್ ನಡೀತಾನೆ ಇದೆ. ನಾಗಲಕ್ಷ್ಮಿ ಮೀಟು ಜೊತೆ ದಯವಿಟ್ಟು ನನ್ನ
ಈ ಒಂದು ಕೂಗನ್ನ, ನನ್ನ ಧ್ವನಿನ ನೀವು ಮಿಕ್ಸ್ ಮಾಡ್ಕೊಬೇಡಿ. ನಾನು CM ಸರ್ಗೆ ಮತ್ತು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸರ್ಗೆ ಹೋಗ್ಬಿಟ್ಟು ಭೇಟಿಯಾಗಿದ್ದು ಸಂಜನಾ ಗಲ್ರಾಣಿ ಫೌಂಡೇಶನ್ ಮೂಲಕ ಒಂದು ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಸ್ಥಾಪನೆ ಆಗಬೇಕು ಎಂಬುವುದು ಒಂದು ರಿಕ್ವೆಸ್ಟ್ ತಗೊಂಡು ಹೋಗ್ಬಿಟ್ಟು. ಯಾಕಂದರೆ ನಮಗೆ ಏನಾದರೂ ಒಂದು ಇಶ್ಯೂ ಇದ್ದರೆ, ಪ್ರಾಬ್ಲಮ್ ಇದ್ದರೆ, ನಮ್ಮ ಹತ್ರ ಬಹುಶಃ ಒಂದು ಮೊಬೈಲ್ ನಂಬರು ಇಲ್ಲ. ಇಲ್ಲಿ ಒಂದು ಕಮಿಟಿ ಫಾರ್ಮ್ ಆಗಬೇಕು. ಮೀಟು ಜೊತೆ ದಯವಿಟ್ಟು ನನ್ನ ಈ ಒಂದು ಕೂಗನ್ನ, ನನ್ನ ಧ್ವನಿನ ನೀವು ಮಿಕ್ಸ್ ಮಾಡ್ಕೊಬೇಡಿ. ನಾನು CM ಸರ್ಗೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಸವಿತಾ. ಈಗ ಫೋನ್ ಸಂಪರ್ಕದಲ್ಲಿ. ಸವಿತಾ, ಈಗ ಸಭೆಯಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗಿದ್ದು ನಾವು ನೋಡಿದ್ವಿ, ಈಗ ಬೆಳಿಗ್ಗೆಯಿಂದ ಗಮನಿಸಿದ್ವಿ. ಈಗ ಸಭೆಯ ಒಟ್ಟು ರಿಸಲ್ಟ್ ಏನಿತ್ತು? ಕಮಿಟಿ ಆಗಬೇಕು ಅನ್ನುವಂತಹ ನಿರ್ಧಾರಕ್ಕೆ ಎಲ್ಲರೂ ಬಂದ್ರ, ಅಥವಾ ಕಮಿಟಿ ಬೇಡ ಅನ್ನುವಂತಹ ವಿರೋಧ ವ್ಯಕ್ತವಾಯ್ತಾ? ಅಂತಿಮವಾಗಿ ಮಹಿಳಾ ಆಯೋಗದವರು ಏನು ನಿರ್ಧಾರ ಮಾಡಿದ್ರು? ವಾಣಿಜ್ಯ ಮಂಡಳಿಯವ್ರ ನಿಲುವೇನು? ಈ ಮಹಿಳಾ ನಟಿಯರ ನಿಲುವೇನು? ಶ್ರೀಪಾದ್, ಬೆಳಗಿನಿಂದ ಒಂದು ಮೀಟಿಂಗ್ ಆಯ್ತು, ಸುದೀರ್ಘವಾದಂತಹ ಮೀಟಿಂಗ್. ಅಂದ್ರೆ 3 ಗಂಟೆಗಳ ಕಾಲ ಒಂದು ಸುದೀರ್ಘವಾದ ಮೀಟಿಂಗ್ ಅನ್ನ ಮಹಿಳಾ ಆಯೋಗದ ಅಧ್ಯಕ್ಷೆ ನಟಿಯರೊಟ್ಟಿಗೆ ಮಾಡಿದ್ರು. ಪ್ರಮುಖವಾಗಿ ಆರಂಭದಲ್ಲಿ ಇರಿಸು ಮುರಿಸು ಇತ್ತು, ಒಂದಿಷ್ಟು ಮಾತಿನ ಚಕಮಕಿ ಕೂಡ ಜೋರಾಗಿ ನಡೆದಿತ್ತು. ಅದನ್ನ ಹೊರತುಪಡಿಸಿ ಸಭೆ ಬಳಿಕ ಪತ್ರಿಕಾಗೋಷ್ಠಿ ಮಾಡಿದಂತಹ ಚಲನಚಿತ್ರ ಮಂಡಳಿಯ ಸದಸ್ಯರು ಸೇರಿದಂತೆ ನಟಿಯರು, ಮಹಿಳಾ ಆಯೋಗದ ಅಧ್ಯಕ್ಷರು ಎಲ್ಲ ಹೇಳುವಾಗ, ಪ್ರಮುಖವಾಗಿ ಚಲನಚಿತ್ರ ಮಂಡಳಿ ಹೇಳೋದಂದ್ರೆ ನಮ್ಗೆ ಕಮಿಟಿಯ ಅವಶ್ಯಕತೆ ಇಲ್ಲ. 85 ವರ್ಷಗಳ ಇತಿಹಾಸ ಇರುವಂತಹ ಕನ್ನಡ ಚಿತ್ರರಂಗಕ್ಕೆ ಕಮಿಟಿ ಬೇಡ, ಇದು ಆರ್ಥಿಕವಾಗಿ ಹೊಡೆತ ಕೂಡ ಬೀಳುತ್ತೆ, ಪ್ರೊಡ್ಯೂಸರ್ ಮೇಲೇನು ಇದು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಮಾತನ್ನ ಕೂಡ ಹೇಳಿದ್ರು. ಸಾರಾ ಗೋವಿಂದ್ ಅವರು ಸಭೆಯಲ್ಲೇ ಕೂಡ ಇದನ್ನ ಟೀಕೆ ಮಾಡಿದ್ರು. ಅಂದ್ರೆ ಬೇಡವೇ ಬೇಡ ಅನ್ನೋ ಮಾತನ್ನ ಕೂಡ ಹೇಳಿದ್ರು. ಇದನ್ನ ಹೊರತುಪಡಿಸಿ ಮಹಿಳಾ ಆಯೋಗದ ಅಧ್ಯಕ್ಷ ಹೇಳೋದು, ಪ್ರಮುಖವಾಗಿ ಮಹಿಳೆಯರು ಕೆಲಸ ಮಾಡುವಂತಹ ಜಾಗದಲ್ಲಿ ಕಮಿಟಿ ರಚನೆ ಆಗಬೇಕು, ಫಾಸ್ಟ್ ಕಮಿಟಿ ಇರಲೇಬೇಕು. ಮಹಿಳೆಗೆ ಆಗ್ತಿರುವಂತಹ ದೌರ್ಜನ್ಯ ಸೇರಿದಂತೆ ಲೈಂಗಿಕ ಸಮಸ್ಯೆಗಳು, ಲೈಂಗಿಕ ದೌರ್ಜನ್ಯ ಮತ್ತೆ ಸಾರ್ವಜನಿಕ ಸಮಸ್ಯೆಗಳ ಒಂದಿಷ್ಟು ಸಮಸ್ಯೆಗಳಿರ್ತವೆ. ಸೊ ಕಮಿಟಿ ಆಗ್ಲೇಬೇಕು. ಪ್ರಮುಖವಾಗಿ ನಾನು 17 ಅಂಶಕ್ಕೆ ಉತ್ತರವನ್ನ ಕೇಳಿದ್ದೀನಿ. ಅಂದ್ರೆ ಚಲನಚಿತ್ರ ಮಂಡಳಿಯವರು ಈ ಎಲ್ಲ 17 ಅಂಶಕ್ಕೆ ಉತ್ತರವನ್ನ ನೀಡಬೇಕು. ಕೇವಲ ಲೈಂಗಿಕ ದೌರ್ಜನ್ಯ ಮಾತ್ರ ಅಲ್ಲ, ಅದನ್ನ ಹೊರತುಪಡಿಸಿ ಮಹಿಳೆಯರಿಗೆ ಆಗ್ತಿರುವಂತಹ ಸಮಸ್ಯೆಗಳು, ಮೂಲಭೂತ ಸೌಕರ್ಯಗಳು, ಮತ್ತೆ ಒಂದು ಶೂಟ್ ನಡಿಬೇಕಾದ್ರೆ ಒಬ್ಬ ಮಹಿಳೆ ಎದುರಿಸುವಂತಹ ಸಮಸ್ಯೆಗಳು, ಯಾವೆಲ್ಲ ಸಮಸ್ಯೆಗಳಾಗ್ತವೆ, ಇದೆಲ್ಲವನ್ನು ಹೊರತುಪಡಿಸಿ 17 ಅಂಶಕ್ಕೆ ಪ್ರಶ್ನೆಗಳಿಗೆ ಉತ್ತರವನ್ನ ಕೇಳಿದ್ದಾರೆ. ಒಟ್ನಲ್ಲಿ ಒಂದು ಕಾಲಾವಕಾಶ ಕೂಡ ನೀಡಿದ್ದಾರೆ, 15 ದಿನಗಳ ಕಾಲಾವಕಾಶ. ಇದನ್ನ ವಿರೋಧ ಮಾಡಿದ್ರೆ, ಅಂದ್ರೆ ಈಗಾಗಲೇ ಕಮಿಟಿ ರಚನೆಯನ್ನ ವಿರೋಧ ಮಾಡಿದ್ರೆ, ಒಂದಿಷ್ಟು ವಿರೋಧಗಳು ಕೂಡ ಈಗಾಗಲೇ ಕೇಳಿ ಬಂದಿದ್ದಾವೆ. ವಿರೋಧ ಮಾಡಿದ್ರು ಇದು ಕಾನೂನು ಇರೋದು, ಗೆಜೆಟ್ ಅಲ್ಲಿ ಇರುವ ಕಾರಣದಿಂದಾಗಿ ಈ ಕಮಿಟಿ ರಚನೆ ಆಗ್ಲೇಬೇಕು. ಒಂದೊಮ್ಮೆ ಚಲನಚಿತ್ರ ಮಂಡಳಿ ಈ ಕಮಿಟಿ ಬೇಕು ಅಥವಾ ಬೇಡ ಅಂತ ಅಂದ್ರೆ ಅದಕ್ಕೆ ಸೂಕ್ತ ಉತ್ತರಗಳನ್ನ ಕೊಡಬೇಕು. ಅದನ್ನ ಹೊರತುಪಡಿಸಿ ಮಾಹಿತಿಗಾಗಿ. ಸ್ಯಾಂಡಲ್ವುಡ್ ನಲ್ಲಿ ಮೀ ಟೂ ಪ್ರಕರಣದ ವಿಚಾರ ಭಾರಿ ಚರ್ಚೆಗೆ ಗ್ರಾಸ ಆಗ್ತಾ ಇರೋದು ಒಂದು ಕಡೆ ಆದ್ರೆ, ಇವತ್ತು ಸಭೆ ನಡೀತಾ ಇದ್ದ ಸಂದರ್ಭದಲ್ಲಿ ನಿರ್ಮಾಪಕರು ವರ್ಸಸ್ ನಟಿಯರು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಹಿಳಾ ಆಯೋಗದ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆಯನ್ನ ಕರೆಯಲಾಗಿತ್ತು. ಸಭೆಯಲ್ಲಿ ನಿರ್ಮಾಪಕರು ಹಾಗೇನೆ ಚಿತ್ರೋದ್ಯಮರ ಹಲವರು ಆಗಮಿಸಿದ್ರು. ಇವರನ್ನ ಯಾಕೆ ಕರೆದ್ರಿ ಅನ್ನುವಂಥದ್ದು ಈಗ ನಟಿಯರ ಪ್ರಶ್ನೆಯಾಗಿತ್ತು. ಅಂದ್ರೆ ಮುಕ್ತವಾಗಿ ಮಾತಾಡೋದಕ್ಕಾಗೋದಿಲ್ಲ, ಏನೆಲ್ಲ ದೌರ್ಜನ್ಯ ಆಗಿದೆ ಅನ್ನೋದನ್ನ ಮುಕ್ತವಾಗಿ ತಿಳಿಸೋದಕ್ಕಾಗೋದಿಲ್ಲ ಅಂತ ಅವರು ಈ ನಿರ್ಮಾಪಕರು ಬಂದಿದ್ದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಂತೆ ಅಲ್ಲಿ ಒಂದು ರೀತಿಯ ಜಟಾಪಟಿಯ ಪರಿಸ್ಥಿತಿಯೇ ನಿರ್ಮಾಣ ಆಯಿತು. ಫೈರ್ ಸಂಸ್ಥೆ ವಿರುದ್ಧ ನಿರ್ಮಾಪಕರು ಕೆಂಡಾಮಂಡಲ ಆದರೂ ವಾಣಿಜ್ಯ ಮಂಡಳಿ ಸಭೆಯಿಂದ ರಾಕ್ ಲೈನ್ ವೆಂಕಟೇಶ್ ಎದ್ದು ಹೋದ್ರು. ನಮಗೆ ಸಮಿತಿಯ ಅಗತ್ಯ ಇಲ್ಲ ಅಂತ ಸಾರಾ ಗೋವಿಂದ ಖಡಕ್ ಆಗಿ ಹೇಳಿದ್ರು. ಕನ್ನಡ ಸಿನಿಮಾ ರಂಗದಲ್ಲಿ ಬಾಷ್ ಕಮಿಟಿ ಮಾಡಬೇಕು,